ಪೇಪರ್ ವಾಸ್ ಫೈನ್. ಫಿಸಿಕ್ಸ್ ಸ್ವಲ್ಪ ಟಫ್ ಇತ್ತು, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಬಯೋ ವಾಸ್ ಈಸಿ. ಓದ್ ಎಕ್ಸಾಮ್ಗೂ ಈ ಎಕ್ಸಾಮ್ಗೂ ಏನು ಡಿಫ್ರೆನ್ಸ್ ನೋಟಿಸ್ ಮಾಡಿದ್ರಿ? ಫಿಸಿಕ್ಸ್ ಹೋದ್ಸಲ ಸ್ವಲ್ಪ ಡೈರೆಕ್ಟ್ ಇತ್ತು, ಈ ಸಲ ಅಷ್ಟೊಂದು ಇರಲಿಲ್ಲ. ಸ್ವಲ್ಪ ಟ್ರಿಕ್ಕಿ ಇತ್ತು, ಲೆಂತಿ ಕ್ವಶನ್ಸ್ ಇತ್ತು. ಈಗ ಟಫ್ ಮಾಡಿರೋದು ಬೆಟರಾ ಅಥವಾ ಸ್ವಲ್ಪ ಈಸಿ ಮಾಡಬೇಕಿತ್ತು ಅಂತ ಅನ್ಸುತ್ತೆ? ಇಲ್ಲ, ಟಫ್ ಮಾಡಿರೋದು ಬೆಟರ್ ಅನಿಸುತ್ತೆ. ಕಟ್ ಆಫ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ. ಈಗ ಹಳೆ ಎಕ್ಸಾಮ್ ಬೆಟರ್ ಇತ್ತು ಅಥವಾ ಈ ಎಕ್ಸಾಮ್ ಬೆಟರ್ ಅನ್ಸುತ್ತೆ ಪರ್ಸ್ನಲಿ? ಹಳೆ ಎಕ್ಸಾಮ್ ಬೆಟರ್ ಇತ್ತು. ಹಳೆ ಎಕ್ಸಾಮ್ ಇದು ಟಫ್ ಇತ್ತು ಅಂತ ಅನ್ಸುತ್ತೆ. ಟಫ್ ಇತ್ತು. ಬಟ್ ಸಿಲೆಬಸ್ ಎಲ್ಲ ಇತ್ತಲ್ಲವೂ ಕೂಡ ಔಟ್ ಆಫ್ ದಿ ಬಾಕ್ಸ್ ಎಲ್ಲ ಔಟ್ ಆಫ್ ಸಿಲೆಬಸ್ ಇರಲಿಲ್ಲ. ಇಲ್ಲ, ಬಯೋ ಎಲ್ಲ ಇನ್ ಟೆಕ್ಸ್ಟ್ ಬುಕ್ ಇದ್ದಿದ್ದು, ಔಟ್ ಆಫ್ ಸಿಲೆಬಸ್ ಇರಲಿಲ್ಲ. ಸ್ವಲ್ಪ ಇತ್ತು. ನಮ್ಮ ಹೆಸರು? ಪೇಪರ್ ಚೆನ್ನಾಗಿತ್ತು. ಬಯೋ ಕೆಮಿಸ್ಟ್ರಿ ಪರವಾಗಿರಲಿಲ್ಲ. ಫಿಸಿಕ್ಸ್ ಸ್ವಲ್ಪ ಟ್ರಿಕಿ ಇತ್ತು ಈ ಸಲ. ಓಕೆ. ನೀವು ಕಳೆದ ಬಾರಿ ಈಗ 3ನೇ ತಾರೀಕು ಬರೆದಿದ್ದ ಪರೀಕ್ಷೆಗೂ ಇದು ವ್ಯತ್ಯಾಸ ತುಂಬ ಇದೆ? ಸ್ವಲ್ಪ ಇದೆ. ಪೇಪರ್ ಸ್ವಲ್ಪ ಲೆಂತಿ ಟ್ರಿಕ್ಕಿ ಇದೆ ಲಾಸ್ಟ್ ಟೈಮ್ಗಿಂತ ಕಂಪೇರ್ ಮಾಡಿದ್ರೆ. ಓಕೆ. ಈ ಬಾರಿ ನೀಟ್ NTA ದವರು ಸ್ವಲ್ಪ ಮಟ್ಟಿಗೆ ಟಫೇ ಮಾಡಿದ್ದಾರೆ ಕ್ವಶನ್ ಪೇಪರ್ಸ್ ಅಲ್ವಾ? ಇದರಿಂದ ತಮಗೆ ಎಷ್ಟು ಬೆನಿಫಿಟ್ ಅನ್ಸುತ್ತೆ? ಯಾಕಂದ್ರೆ ನನಗೇನು ಇಲ್ಲ ಸರ್, ಅಷ್ಟೇ. ನಿಮ್ಮ ಹೆಸರು? ಪ್ರಣತಿ. ಪೇಪರ್ ಲಾಸ್ಟ್ ಟೈಮ್ಗಿಂತ ಕಷ್ಟ ಇತ್ತು. ಕಷ್ಟ ಆಯಿತು. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ನೋಡ್ಕೊಂಡ್ರೆ ಕಷ್ಟ ಇತ್ತು. ಹಾಂ. ಬಯೋಲಿ ಅಸರ್ಷನ್ ರೀಸನ್ನು ಸ್ಟೇಟ್ಮೆಂಟ್ ಕೇಳಿದ್ರು, ಲಾಸ್ಟ್ ಟೈಮ್ ಕೇಳಿರಲಿಲ್ಲ. ಸೊ ನೋಡಿದ್ರೆ 3 ಕಷ್ಟ ಇತ್ತು. ಓಕೆ. ಕಳೆದ ಬಾರಿಗಿಂತ ಒಂದು 10 to 15% ಡಿಫಿಕಲ್ಟಿ ಜಾಸ್ತಿ ಇತ್ತು. ಆಯಿತು. ಓಕೆ. ನಿಮಗೆ ಇದು ಹೇಗೆ ಚಾಲೆಂಜಿಂಗ್ ಆಗಿತ್ತು? ಟೈಮ್ ಸಾಕಾಗುತ್ತೆ ಅಂತ ಅಂದ್ಕೊಂಡು ಸ್ಪೀಡಾಗಿ ಸ್ಟಾರ್ಟ್ ಮಾಡಿದ್ದೆ. ಓಕೆ ಮಾಡಿದ್ದೀನಿ. ಓಕೆ. ಹೇಗೆ ತಾವು ಹೇಗೆ ಬರೆದ್ರಿ ಎಕ್ಸಾಮ್? ಪರವಾಗಿಲ್ಲ, ಮೀಡಿಯಮ್ ಆಗಿ ಬರ್ತಿದ್ದೆ. ಕಳೆದ ಬಾರಿ ಯಾವ ನಿರೀಕ್ಷೆ ಇತ್ತು ಪರೀಕ್ಷೆ? ಲಾಸ್ಟ್ ಟೈಮ್ ಪೇಪರ್ ಈಸಿ ಇತ್ತು, ಮಾರ್ಕ್ಸ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರಿ? ಆನ್ಸರ್ ಕೀ ಚೆಕ್ ಮಾಡಿದಾಗ 630 640 ಬಂದಿತ್ತು, 40 ಬಂದಿತ್ತು. ಈಗ ನಿಮ್ಮ ಸಾಧ್ಯತೆ ಏನಿದೆ? ಚೆಕ್ ಮಾಡಿಲ್ಲ, ಚೆಕ್ ಮಾಡಿ ಹೇಳ್ತೀನಿ. ಕಂಪೇರ್ ಡಿಫಿಕಲ್ಟಿ ಲೆವೆಲ್ 10 to 15% ಜಾಸ್ತಿ ಆಯ್ತು. ಲೆಂದಿ ಜಾಸ್ತಿನಾ? ಬಯೋ ಸ್ಟೇಟ್ಮೆಂಟ್ ಅಸರ್ಷನ್ ರೀಸನ್ ಇತ್ತಲ್ಲ, ಸೊ ಲೆಂತಿ ಆಗುತ್ತೆ. ಸಾತ್ವಿಕ್ ಅಂತ. ಎಕ್ಸಾಮ್ ಹೇಗಿತ್ತು? ಪೇಪರ್ ವಾಸ್ ಫೈನ್. ಫಿಸಿಕ್ಸ್ ಸ್ವಲ್ಪ ಟಫ್ ಇತ್ತು, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಬಯೋ ವಾಸ್ ಈಸಿ. ಓದ್ ಎಕ್ಸಾಮ್ಗೂ ಈ ಎಕ್ಸಾಮ್ಗೂ ಏನು ಡಿಫ್ರೆನ್ಸ್ ನೋಟಿಸ್ ಮಾಡಿದ್ರಿ? ಫಿಸಿಕ್ಸ್ ಹೋದ್ಸಲ ಸ್ವಲ್ಪ ಡೈರೆಕ್ಟ್ ಇತ್ತು, ಈ ಸಲ ಅಷ್ಟೊಂದು ಇರಲಿಲ್ಲ. ಸ್ವಲ್ಪ ಟ್ರಿಕ್ಕಿ ಇತ್ತು, ಲೆಂತಿ ಕ್ವಶನ್ಸ್ ಇತ್ತು. ಈಗ ಟಫ್ ಮಾಡಿರೋದು ಬೆಟರಾ ಅಥವಾ ಸ್ವಲ್ಪ ಈಸಿ ಮಾಡಬೇಕಿತ್ತು ಅಂತ ಅನ್ಸುತ್ತೆ? ಇಲ್ಲ, ಟಫ್ ಮಾಡಿರೋದು ಬೆಟರ್ ಅನಿಸುತ್ತೆ. ಕಟ್ ಆಫ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ. ಈಗ ಹಳೆ ಎಕ್ಸಾಮ್ ಬೆಟರ್ ಇತ್ತು ಅಥವಾ ಈ ಎಕ್ಸಾಮ್ ಬೆಟರ್ ಅನ್ಸುತ್ತೆ ಪರ್ಸ್ನಲಿ? ಹಳೆ ಎಕ್ಸಾಮ್ ಬೆಟರ್ ಇತ್ತು. ಹಳೆ ಎಕ್ಸಾಮ್ ಇದು ಟಫ್ ಇತ್ತು ಅಂತ ಅನ್ಸುತ್ತೆ? ಟಫ್ ಇತ್ತು. ಬಟ್ ಸಿಲೆಬಸ್ ಎಲ್ಲ ಇತ್ತಲ್ಲವೂ ಕೂಡ ಔಟ್ ಆಫ್ ದಿ ಬಾಕ್ಸ್ ಎಲ್ಲ ಔಟ್ ಆಫ್ ಸಿಲೆಬಸ್ ಇರಲಿಲ್ಲ. ಇಲ್ಲ, ಬಯೋ ಎಲ್ಲ ಇನ್ ಟೆಕ್ಸ್ಟ್ ಬುಕ್ ಇದ್ದಿದ್ದು, ಔಟ್ ಆಫ್ ಸಿಲೆಬಸ್ ಇರಲಿಲ್ಲ. ಸ್ವಲ್ಪ ಇತ್ತು. ನಮ್ಮ ಹೆಸರು? ಪೇಪರ್ ಚೆನ್ನಾಗಿತ್ತು. ಬಯೋ ಕೆಮಿಸ್ಟ್ರಿ ಪರವಾಗಿರಲಿಲ್ಲ. ಫಿಸಿಕ್ಸ್ ಸ್ವಲ್ಪ ಟ್ರಿಕಿ ಇತ್ತು ಈ ಸಲ. ಓಕೆ. ನೀವು ಕಳೆದ ಬಾರಿ ಈಗ 3ನೇ ತಾರೀಕು ಬರೆದಿದ್ದ ಪರೀಕ್ಷೆಗೂ ಇದು ವ್ಯತ್ಯಾಸ ತುಂಬ ಇದೆ? ಸ್ವಲ್ಪ ಇದೆ. ಪೇಪರ್ ಸ್ವಲ್ಪ ಲೆಂತಿ ಟ್ರಿಕ್ಕಿ ಇದೆ ಲಾಸ್ಟ್ ಟೈಮ್ಗಿಂತ ಕಂಪೇರ್ ಮಾಡಿದ್ರೆ. ಓಕೆ. ಈ ಬಾರಿ ನೀಟ್ NTA ದವರು ಸ್ವಲ್ಪ ಮಟ್ಟಿಗೆ ಟಫೇ ಮಾಡಿದ್ದಾರೆ ಕ್ವಶನ್ ಪೇಪರ್ಸ್ ಅಲ್ವಾ? ಇದರಿಂದ ತಮಗೆ ಎಷ್ಟು ಬೆನಿಫಿಟ್ ಅನ್ಸುತ್ತೆ? ಯಾಕಂದ್ರೆ ನನಗೇನು ಇಲ್ಲ ಸರ್, ಅಷ್ಟೇ.